ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ವಿದ್ಯಾರ್ಥಿಗಳ ಬಸ್ ಪಾಸ್ ಕುರಿತಂಥ ಒಂದು ಮಾಹಿತಿ ಕೂಡ ಬಂದಿದೆ. ಏನು ಮಾಹಿತಿ ಬಂದಿದೆ, ಏನು ಅಪ್ಡೇಟ್ ಬಂದಿದೆ, ಸಾಕಷ್ಟು ಅಪ್ಡೇಟ್ಗಳು ಬಂದಿದೆ, ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸಂಪೂರ್ಣ ವಿಡಿಯೋನ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, 2023-24ನೇ ಸಾಲಿನ ಆಲ್ರೆಡಿ ಈಗ ಬಸ್ ಪಾಸ್ಗೆ ಅಪ್ಲೈ ಮಾಡಿ ಯೂಸ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳದು ಆಲ್ರೆಡಿ ಈಗ ಮುಗಿದೋಗಿದೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳು ನಮ್ಮದು ಇನ್ನೂ ಕೂಡ ಎಕ್ಸಾಮ್ಸ್ ಇದ್ದಾವೆ, ಕಾಲೇಜ್ಗಳು ನಡೀತಾ ಇದ್ದಾವೆ, ಅಂಥವ್ರಿಗೆ ಏನು ಮಾಡಬೇಕು ಏನಂತ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಆ ಅಪ್ಡೇಟ್ನ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಬಸ್ ಪಾಸ್ ಏನು ವಿದ್ಯಾರ್ಥಿ ಬಸ್ ಪಾಸ್ ಏನಿದೆಲ್ಲ 10 ತಿಂಗಳ ಅವಧಿಗೆ ಮಾತ್ರ ನೀಡಿರ್ತಾರೆ. ಸೊ ಆಲ್ರೆಡಿ ಈಗ 10 ತಿಂಗಳು ಮುಗಿದು ಹೋಗಿತ್ತು ಅಥವಾ ಆ ಶೈಕ್ಷಣಿಕ ವರ್ಷ ಮುಗಿದೋಗಿತ್ತಂದರೆ, ಸೊ ಹಾಗಾಗಿ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಥವಾ ಇದ್ದಂಥ ಪಾಸನ್ನು ರಿನ್ಯೂವಲ್ ಮಾಡಿ ಕೊಡ್ತಾರೋ ಈ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಬಸ್ ಪಾಸ್ ಅವಧಿನೇ 10 ತಿಂಗಳಿರುತ್ತೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಉಳಿದಿದ್ದ ಅವಧಿಗೆ 2 ತಿಂಗಳು 3 ತಿಂಗಳಿಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಬಂದಿದೆ. ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ. 4/4/2024 ಇವತ್ತು ನಾನು ಹಿರಿಯ ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ 2023-24ನೇ ಸಾಲಿನ ಪದವಿ ವಿದ್ಯಾರ್ಥಿ ಬಸ್ ಪಾಸ್ ಅವಧಿಯನ್ನು ವಿಸ್ತರಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪದವಿ ವಿದ್ಯಾರ್ಥಿ ಬಸ್ ಪಾಸ್ ಅವಧಿ ದಿನಾಂಕ 31/3/2024ಕ್ಕೆ ಮುಕ್ತಾಯಗೊಂಡಿದ್ದು, ಸದರಿ ಬಸ್ ಪಾಸ್ ಅವಧಿಯನ್ನು ವಿಸ್ತರಿಸುವಂತೆ ವಿಭಾಗಗಳಿಂದ ದೂರವಾಣಿ ಮುಖೇನ ಕೋರುತ್ತಿರುವುದು ಪರಿಶೀಲಿಸಲಾಗಿದೆ. ಈಗಾಗಲೇ ಉಲ್ಲೇಖ 1ರಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿ ಬಸ್ ಪಾಸ್ ಮಾನ್ಯತಾ ಅವಧಿ ಮುಕ್ತಾಯಗೊಂಡ ನಂತರ 1 ಅಥವಾ 2 ತಿಂಗಳ ಅವಧಿಗೆ ಬಸ್ ಪಾಸ್ ಅವಧಿ ವಿಸ್ತರಿಸಿ ನೀಡಲು ಅವಕಾಶವಿದ್ದು, ತಮ್ಮ ಹಂತದಲ್ಲಿ ಬಸ್ ಪಾಸ್ ವಿತರಿಸಲು ಕ್ರಮ ಕೈಗೊಳ್ಳದೆ ವಿದ್ಯಾರ್ಥಿಗೆ ಅನಾನುಕೂಲ ಮಾಡುತ್ತಿರುವುದು ಸಮಂಜಸವಲ್ಲ. ಹಾಗಾಗಿ ಈ ಕೆಳಗಂಡಂತೆ ಕ್ರಮವನ್ನು ವಹಿಸಬೇಕು ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ದಿನಾಂಕ 31/3/2024ರಂದು ಮುಕ್ತಾಯವಾಗುವ ವಿದ್ಯಾರ್ಥಿ ಬಸ್ ಪಾಸ್ಗಳನ್ನು ಪರೀಕ್ಷಾ ವೇಳಾಪಟ್ಟಿಗೆ ಅನುಗುಣವಾಗಿ ಮಾನ್ಯತೆ ಅವಧಿಯನ್ನು 1 ತಿಂಗಳು ಅಥವಾ ಗರಿಷ್ಠ 2 ತಿಂಗಳವರೆಗೆ ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಪಾಸ್ಗಳ ವಿಸ್ತರಣೆಗಾಗಿ ನಿಯಮಾವಳಿಯಂತೆ 1 ಅಥವಾ 2 ತಿಂಗಳ ಶುಲ್ಕ ಹಾಗೂ ಸಂಸ್ಕರಣಾ ಶುಲ್ಕವನ್ನು ಪಾವತಿಸಿಕೊಂಡು ಸದರಿ ರಸೀದಿಯಲ್ಲಿ ವಿದ್ಯಾರ್ಥಿ ಹೆಸರು ಹಾಗೂ ಬಸ್ ಪಾಸಿನ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಿ ಅವರಿಗೆ ನೀಡಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಮತ್ತು 23-24ನೇ ಸಾಲಿನ ಬಸ್ ಪಾಸ್ ಹಾಗೂ ಶುಲ್ಕ ಪಾವತಿ ಶುಲ್ಕ ರಸೀದಿ ಎರಡನ್ನೂ ತೋರಿಸಿ. ಅಂದರೆ ನೀವು 23-24ನೇ ಓಲ್ಡ್ ಬಸ್ ಪಾಸನ್ನು ತೋರಿಸಬೇಕು, ಅದ್ರ ಜೊತೆಗೆ ಈ ಎಕ್ಸ್ಟ್ರಾ ಫೀ ರಿಸಿಪ್ಟ್ ಏನು ಕಟ್ಟಿದ್ದೀರಾ ಅದನ್ನು ಎರಡನ್ನೂ ತೋರಿಸಿ ಪಾಸ್ನಲ್ಲಿರೋ ಮಾರ್ಗದಲ್ಲಿ ವಿದ್ಯಾರ್ಥಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಮಾನ್ಯತೆ ಅವಧಿ ವಿಸ್ತರಿಸಿರುವ ಬಸ್ ಪಾಸ್ಗಳ ಸಂಖ್ಯೆ ವಿವರಗಳನ್ನು ಕಚೇರಿಗೆ ಕೂಡ ಒದಗಿಸಬೇಕು ಅಂತ ಕೂಡ ಎಲ್ಲ ಚಾಲಕ ನಿರ್ವಾಹಕರ ಅಗತ್ಯ ಮಾಹಿತಿ ನೀಡಬೇಕು ಅಂತ ಕೂಡ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಅಫಿಷಿಯಲಾಗಿ ಎಲ್ಲ ನಿಗಮಗಳಿಗೂ ಕೂಡ ಏನಿದ್ದಾರೆ. ಇದರ ಪ್ರಕಾರ ಏನಪ್ಪ ಅಂದರೆ ನಿಮ್ದು ಇನ್ನೂ ಕೂಡ ಡಿಗ್ರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಸೊ ಹಾಗೆ ಇಂಜಿನಿಯರಿಂಗ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮದು ಇನ್ನೂ ಕೂಡ ಬಸ್ ಪಾಸ್ ಅವಧಿ ಮುಗಿದೋಗಿತ್ತು, ಬಟ್ ಇನ್ನೂ ಎಕ್ಸಾಮ್ಸ್ ನಡೀತಾ ಇದ್ದಾವೆ, ಕ್ಲಾಸಸ್ಗಳು ನಡೀತಾ ಇದ್ದಾವೆ ಅಂದರೆ 2 ತಿಂಗಳವರೆಗೆ ಗರಿಷ್ಠವರೆಗೂ ಕೂಡ ನಿಮ್ಮದು ಬಸ್ ಪಾಸನ್ನು ರಿನ್ಯೂವಲ್ ಮಾಡಿಕೊಡ್ತಾರೆ. ಕೂಡಲೇ ಅರ್ಜಿನ ಸಲ್ಲಿಸಿ ಮತ್ತು ರಿನ್ಯೂವಲ್ ಕೂಡ ಮಾಡಿಸ್ಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳು ನೀವು ಬಸ್ನಲ್ಲಿ ಓಡಾಡ್ಬೋದು. ಆ ಓಡಾಡಬೇಕಾದ್ರೆ ಓಲ್ಡ್ ಬಸ್ ಪಾಸನ್ನು ತೊಗೊಂಡೋಗಿ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ನೀವು ಈಗ ಆಲ್ರೆಡಿ ಹೊಸದಾಗಿ ಏನು ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ಫೀನ ಕಟ್ಟಿದರೆ ಆ ಫೀ ರಿಸಿಪ್ಟ್ನು ಕೂಡ ಎರಡೂ ತೋರಿಸಿ ನೀವು ಬಸ್ನಲ್ಲಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಕೂಡ ಅಫಿಷಿಯಲ್ ಆಗಿ ಒಂದು ಮಾಹಿತಿ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. And finally, thanks for watching the video.